ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಊಹಾಪೋಹ ಗಾಳಿ ಸುದ್ದಿ ಗ್ಲಾಮರ್ ಪ್ರಪಂಚದಲ್ಲಿ ಮತ್ತು ಚಿತ್ರರಂಗದ ತಾರೆಯರ ಬದುಕಿನಲ್ಲಿ ತುಂಬಾನೇ ಕಾಮನ್. ಇಲ್ಲಿ ದಿನಕ್ಕೊಂದು ಸುದ್ದಿ ಹುಟ್ಕೊಳ್ಳುತ್ತೆ. ಹಾಗಂತೆ ಹೀಗಂತೆ ಅನ್ನೋ ಅಂತೆ ಕಂತೆ ಸಂತೆಯಲ್ಲಿ ಹಲವಾರು ಸುದ್ದಿ ಸದ್ದು ಮಾಡುತ್ತೆ. ಹೀಗೆ ಸದ್ದು ಮಾಡುವ ಸುದ್ದಿಗಳಲ್ಲಿ ಅರ್ಧ ಸತ್ಯ ಆದ್ರೆ ಉಳಿದೆಲ್ಲವೂ ಮಿಥ್ಯ ಆಗಿರುತ್ತವೆ. ಆ ಪೈಕಿ ತಮ್ಮ ಕುರಿತು ಕೆಲ ಸುದ್ದಿಗಳನ್ನ ಕಂಡು ಸಾಮಾನ್ಯವಾಗಿ ಕೆಲ ತಾರೆಯರು ಸುಮ್ಮನಾಗ್ತಾರೆ, ಇನ್ನೂ ಕೆಲವರು ಉರಿದು ಬೀಳ್ತಾರೆ, ಮತ್ತು ಕೆಲವರು ಸಮಯ ಸಂದರ್ಭ ಬಂದಾಗ ತಮ್ಮ ಕುರಿತು ಹಬ್ಬಿಸಲಾದ ಇಲ್ಲ ಸಲ್ಲದ ಸುದ್ದಿಗಳಿಗೆ ಪ್ರತಿಕ್ರಿಯೆ ನೀಡುತ್ತಾರೆ. ಇನ್ನೂ ಕೆಲವರು ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಎಂಬಂತೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗುವ ಅಭಿಪ್ರಾಯಕ್ಕೆ ಸೋಷಿಯಲ್ ಮೀಡಿಯಾ ಮೂಲಕವೇ ಉತ್ತರ ಕೊಡ್ತಾರೆ. ಉದಾಹರಣೆಗೆ ಇಶಿಕಾ ವರ್ಷ ಮತ್ತು ಮುರುಘಾ ಜೋಡಿ, ಇವರ ಬಗ್ಗೆ ಎದ್ದಿದ್ದ ವಿವಾದಕ್ಕೆ ಕೊನೆಗೂ ಉತ್ತರ ಕೊಟ್ಟಿದ್ದಾರೆ. ಸುಮಾರು ದಿನದಿಂದ ಇವರಿಬ್ಬರ ಮಧ್ಯೆ ಸರಿಯಿಲ್ಲ, ಗಂಡ ಹೆಂಡತಿ ದೂರ ಆಗ್ತಿದ್ದಾರೆ ಅನ್ನೋ ಸುದ್ದಿ ಹಬ್ಬಿತ್ತು. ಅದಕ್ಕೆಲ್ಲ ಈಗ ಉತ್ತರ ಸಿಕ್ಕಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ನಟಿ ಇಶಿಕಾ ವರ್ಷ ಸರಸು, ಕೃಷ್ಣ ರುಕ್ಮಿಣಿ, ತಂಗಾಳಿ, ಮನಸ್ಸು ಮಮತಾ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಆದ್ರೆ ಇಶಿಕಾ ಅವರ ಬದುಕಿಗೆ ಅಗ್ನಿಸಾಕ್ಷಿ ಭದ್ರ ಬುನಾದಿ ಹಾಕಿತ್ತು. ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ಖಳನಾಯಕಿಯಾಗಿ ಇಶಿತಾ ಮಿಂಚಿದ್ರು. ಇವತ್ತು ಕೂಡ ಇವರನ್ನ ಅನೇಕರು ಮಾಯಾ ಅಂತ ಕರೆಯುತ್ತಾರೆ. ಅಗ್ನಿಸಾಕ್ಷಿ ಸೀರಿಯಲ್ ಬಳಿಕ ಡಾನ್ಸ್ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡ ಇಶಿಕಾ ಇದೇ ಡಾನ್ಸ್ ಕಾರ್ಯಕ್ರಮದಲ್ಲಿ ತಮಗೆ ಡಾನ್ಸ್ ಕಲಿಸಿದ ಮುರುಗನ್ ಅವರಿಗೆ ಮನ ಸೋತ್ರು. ಇಬ್ರು ಪ್ರೇಮ ಲೋಕದಲ್ಲಿ ಸತತವಾಗಿ 6 ವರ್ಷಗಳ ಕಾಲ ಕಳೆದ್ರು. ಬಳಿಕ 2019ರಲ್ಲಿ ಇಬ್ರು ಹಸೆಮಣೆ ಏರಿದ್ರು. ಮದುವೆಯಾದ ಬಳಿಕ ಕಿರುತೆರೆಯಿಂದ ಕೊಂಚ ದೂರ ಉಳಿದ್ರು. ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ತಾ ಇದ್ರು. ಮದುವೆಯಾದ ಬಳಿಕ ರಾಜಾರಾಣಿ ಸೀಸನ್ 1ರಲ್ಲಿ ಪತಿ ಮುರುಗನ್ ಜೊತೆಗೆ ಇಶಿಕಾ ಭಾಗವಹಿಸಿದ್ರು. ಇದರಲ್ಲಿ ರನ್ನರ್ ಅಪ್ ಆಗಿ ಕೂಡ ಹೊರ ಹೊಮ್ಮಿದ್ರು. ಆದ್ರೆ ಇದು 5G ಯುಗ. ಮನದ ಭಾವನೆ ಸಾಮಾಜಿಕ ಜಾಲತಾಣದ ಮೂಲಕ ಹೊರ ಬಂದಾಗಲೇ ಜನ ಹೌದು ಅನ್ನುತ್ತಾರೆ. ಮುದ್ದಾದ ಜೋಡಿ ಅಂದಾಗಲೆಲ್ಲ ಕೊಂಡಾಡ್ತಾರೆ. ನಡೆಯಲ್ಲಿ ಚೂರು ಬದಲಾವಣೆ ಕಂಡ್ರು ಜನ ಅನುಮಾನ ಪಡಲು ಶುರು ಮಾಡ್ತಾರೆ. ದಾಂಪತ್ಯದಲ್ಲಿ ಬಿರುಕು ಮೂಡಿದೆಯಂತೆ, ಹಾಗಂತೆ ಹೀಗಂತೆ ಅಂತೆಲ್ಲ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ತಮ್ಮೆಲ್ಲ ಕೆಲಸವನ್ನ ಪಕ್ಕಕ್ಕೆ ತಳ್ಳಿ ಇವರ ವೈಯಕ್ತಿಕ ಜೀವನದ ಕುರಿತು ಚರ್ಚೆ ಮಾಡುತ್ತಾರೆ. ಇದೇ ರೀತಿ ಇಶಿಕಾ ಮತ್ತು ಮುರುಘಾನಂದ ಅವರ ವಿಚಾರದಲ್ಲಿ ಕೂಡ ಆಗಿತ್ತು. ಇಬ್ಬರು ಜೊತೆಯಲ್ಲಿ ಫೋಟೋ ಹಂಚಿಕೊಳ್ಳದಿರುವುದನ್ನ ಕಂಡು ಹಲವರು ಇವರ ಸಂಬಂಧದ ಕುರಿತು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಇಬ್ರು ಡಿವೋರ್ಸ್ ಪಡಿತಾ ಇದ್ದಾರೆ ಅಂತ ಚರ್ಚೆ ಮಾಡಲು ಶುರು ಮಾಡಿದ್ರು. ಇಷ್ಟೇ ಅಲ್ಲ, ಇನ್ನೂ ಕೆಲವರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನೇರವಾಗಿ ಇಶಿಕಾ ಅವರಿಗೆ ಕೇಳಿದ್ರು ಕೂಡ. ಮುರುಘಾ ಸರ್ ಎಲ್ಲಿದ್ದಾರೆ? ನಿಮ್ಮ ಯಾವುದೇ ವಿಡಿಯೋದಲ್ಲಿ ಅವರು ಕಾಣಿಸಿಕೊಳ್ತಾ ಇಲ್ಲ, ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಅಷ್ಟೇ ಅಲ್ಲ, ನೀವಿಬ್ರು ಒಟ್ಟಿಗೆ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ? ಮುರುಘಾ ಅವರ ಫೋಟೋಗಳನ್ನ ಯಾಕೆ ಶೇರ್ ಮಾಡ್ತಾ ಇಲ್ಲ? ಇಬ್ರು ದೂರ ಆಗಿದ್ದೀರಾ ಅಂತೆಲ್ಲ ಕಾಮೆಂಟ್ ಮಾಡುವ ಮೂಲಕ ಮಾನಸಿಕ ಹಿಂಸೆ ಕೊಡಲು ಶುರು ಮಾಡಿದ್ರು. ಇದೆಲ್ಲದರಿಂದ ಬೇಸತ್ತು ಅವರು ಎಲ್ಲಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಅವರ ಅಕೌಂಟ್ ಫಾಲೋ ಮಾಡಿ ಅಂತ ಇಶಿತಾ ನೊಂದುಕೊಂಡು ಉತ್ತರ ನೀಡಿದ್ರು. ಆದ್ರೂ ಕೂಡ ಇವರ ಅನುಮಾನ ದೂರ ಆಗಿರ್ಲಿಲ್ಲ, ಚರ್ಚೆಗೆ ಕಡಿವಾಣವೂ ಬಿದ್ದಿರ್ಲಿಲ್ಲ. ಇದೀಗ ಈ ಎಲ್ಲ ಅಂತೆ ಕಂತೆಗಳಿಗೆ ಇಶಿತಾ ಮತ್ತು ಮುರುಘಾ ಮಾಸ್ಟರ್ ತಮ್ಮದೇ ಶೈಲಿಯಲ್ಲಿ ಉತ್ತರ ನೀಡಿದ್ದಾರೆ. ಪತ್ನಿಯ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಇಬ್ರು ಮುದ್ದಾದ ರೊಮ್ಯಾಂಟಿಕ್ ವಿಡಿಯೋ ಶೇರ್ ಮಾಡಿ ಶುಭ ಕೋರಿದ್ದಾರೆ. ಇಷ್ಟೇ ಅಲ್ಲ, ಪ್ರೀತಿಯ ಸಾಲುಗಳನ್ನು ಕೂಡ ಬರೆದುಕೊಂಡಿರುವ ಮುರುಘಾ ತಮ್ಮ ಬದುಕಿನಲ್ಲಿ ಇಶಿತಾ ಯಾಕೆ ಮುಖ್ಯ ಅಂತ ಹೇಳ್ಕೊಂಡಿದ್ದಾರೆ. ಈ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದ್ದ ಮತ್ತು ನಡೆಯುತ್ತಿರುವ ತಮ್ಮ ಡಿವೋರ್ಸ್ ವದಂತಿಗೆ ಫುಲ್ ಸ್ಟಾಪ್ ಹಾಕುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.